ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಾಸ್ಟರ್ ಪ್ಲಾನ್. ಎಸ್ಟರ್ಡೇ ತರಗತಿಯಲ್ಲಿ ನಾನು ನಿಮಗೆ 6ನೇ ತರಗತಿಯ ಅಧ್ಯಾಯ 2ರ ಬಗ್ಗೆ ಭಾರತ ನಮ್ಮ ಹೆಮ್ಮೆಯ ಬಗ್ಗೆ ತಿಳಿದುಕೊಂಡಿದ್ವಿ. ಬಹಳ ಅದ್ಭುತವಾದಂತಹ ಒಂದು ಪಾಠವಾಗಿತ್ತು. ಹೋಪ್ ಸೊ ನಿಮಗೆ ಎಲ್ರಿಗೂ ಕೂಡ ಆ ಒಂದು ಪಾಠದ ಬಗ್ಗೆ ಇರುವಂತಹ ವಿಷಯಾಂಶಗಳನ್ನ ತಿಳ್ಕೊಂಡಿರಾ ಅಂತ ಅನ್ಕೊಂಡು ಇವತ್ತಿನ ತರಗತಿಯಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ಇಲ್ಲಿ ಏನ್ ತಿಳ್ಕೊಳ್ತೀವಿ ಈ ಒಂದು ಅಧ್ಯಾಯದಲ್ಲಿ, ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದ ಚರಿತ್ರೆಯ ಬಗ್ಗೆ ಆಗಿರ್ಬೋದು, ಇಲ್ಲಿರುವಂತಹ ಕೃಷಿ ಉದ್ದಿಮೆಗಳು, ಉತ್ಪಾದನೆಗಳು, ನದಿಗಳ ಬಗ್ಗೆ, ಪ್ರವಾಸಿ ತಾಣಗಳ ಬಗ್ಗೆ, ಅರಣ್ಯಗಳ ಬಗ್ಗೆ, ವನ್ಯಪ್ರಾಣಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋದ್ರ ಜೊತೆಗೆ ಆಡಳಿತದ ವಿಭಾಗಗಳು, ಆಡಳಿತದ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರುವಂತಹ 4 ವಿಧಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಇನ್ ಡೀಟೇಲ್ ಆಗಿ ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ. ಹಾಗಾದ್ರೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು, ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಡೇ ನೀವು ಈ ಬ್ಯೂಟಿಫುಲ್ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಎಸ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ತರಗತಿಯನ್ನ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ನಾಡು ಕನ್ನಡ, ಕರ್ನಾಟಕ ಅಂತ ಹೇಳ್ತೇವೆ. ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆಯನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳನ್ನ ಕೂಡ ನೋಡ್ತೇವೆ. ಯಾಕೆಂತಂದ್ರೆ ಕಳೆದ ತರಗತಿಯಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಬಸನಹಳ್ಳಿ ಆಗಿರ್ಬೋದು, ಬ್ರಹ್ಮಗಿರಿ, ಸಂಗನಕಲ್ಲು, ಈ ಎಲ್ಲಾ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಇವೆಲ್ಲವೂ ಕೂಡ ಶಿಲಾಯುಗದ ನೆಲೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ಹಾಗೇನೆ ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಬ್ರಿಟಿಷರ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳನ್ನ ರೂಪಿಸ್ತಾರೆ. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಕೂಡ ಬದಲಾವಣೆ ಆಗಿದೆ. ಈಗಲೂ ಕೂಡ ಆಗಾಗ ಅದನ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ವಿಸ್ತೀರ್ಣದಲ್ಲಿ ಕೆಲವೊಂದು ಜಿಲ್ಲೆಗಳು ಚಿಕ್ಕದಾಗಿದೆ, ಕೆಲವೊಂದು ದೊಡ್ಡದಾದಂತ ಜಿಲ್ಲೆಗಳನ್ನ ಕೂಡ ನಾವು ನೋಡ್ಬೋದು. ಹಾಗಾದ್ರೆ ನೀವೀಗ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕದ ಭೂಪಟವನ್ನ. ಸೊ ನಮ್ಮ ಕರ್ನಾಟಕದ ಭೂಪಟ ಈ ರೀತಿಯಲ್ಲಿದೆ, ಗೋಡಂಬಿ ಆಕಾರದಲ್ಲಿದೆ ಅಂತ ಹೇಳ್ತೇವೆ. ನೋಡಿ, ಕರ್ನಾಟಕದ ಕಿರೀಟ ಜಿಲ್ಲೆ ಅಂತ ಹೇಳಿ ಬೀದರನ್ನ ಕರಿತೀವಿ, ಕೊನೆ ಜಿಲ್ಲೆ ಅಂತ ಹೇಳಿ ಚಾಮರಾಜನಗರವನ್ನ ಗುರುತಿಸ್ತೀವಿ. ಇಲ್ಲಿ 4 ವಿಭಾಗಗಳಿದೆ. ಒಂದು ಕಲಬುರ್ಗಿ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಹಾಗೇನೆ ಮೈಸೂರು ವಿಭಾಗ ಅಂತ. ಸೊ ಕಲಬುರ್ಗಿ ಜಿಲ್ಲೆಯಲ್ಲಿ ಬಂದಂತಹ ಜಿಲ್ಲೆಗಳು ಅಂದ್ರೆ ಬೀದರ್ ಇದೆ, ಕಲಬುರ್ಗಿ ಇದೆ, ಯಾದಗಿರಿ ಇದೆ, ರಾಯಚೂರು ಇದೆ, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ. ಸೊ ಈ ಎಲ್ಲಾ ಜಿಲ್ಲೆಗಳನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಇನ್ನ ಬೆಳಗಾವಿ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಅಂದ್ರೆ ವಿಜಯಪುರ, ಬಾಗಲಕೋಟೆ, ಗದಗ್, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಮತ್ತೆ ಬೆಳಗಾವಿ. ಸೊ ಇವೆಲ್ಲವೂ ಕೂಡ ಬೆಳಗಾವಿ ಒಂದು ಅಂಡರಲ್ಲಿ ಬರುವಂತಹ ಜಿಲ್ಲೆಗಳು. ಇನ್ನು ಬೆಂಗಳೂರು ವಿಭಾಗದಲ್ಲಿ ಶಿವಮೊಗ್ಗ ಬರುತ್ತೆ, ಮಲೆನಾಡಿನ ಹೆಬ್ಬಾಗಿಲು ಅಂತ ಕರ್ಸ್ಕೊಳ್ಳುತ್ತೆ. ಮಧ್ಯ ಕರ್ನಾಟಕದ ದಾವಣಗೆರೆ, ಕಲ್ಲಿನಕೋಟೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಸೊ ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಮತ್ತು ರಾಮನಗರ, ಇಷ್ಟೂ ಜಿಲ್ಲೆಗಳನ್ನ ಒಳಗೊಂಡಂತೆ ಬೆಂಗಳೂರು ವಿಭಾಗವನ್ನ ನೋಡ್ತೇವೆ. ಎಕ್ಸಾಮ್ ನಲ್ಲಿ ಕೇಳುವಂತ ಸಾಧ್ಯತೆ ತುಂಬಾ ದಟ್ಟವಾಗಿರುತ್ತೆ. ಕಲಬುರ್ಗಿ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳನ್ನ ಹೆಸರಿಸಿ ಅಂತ ಕೇಳ್ಬೋದು. ಒಂದು ನಿಮ್ಗೆ ನೆನಪು ಹೋಯ್ತು ಅಂದ್ರೆ ಅಲ್ಲಿ ಮಾರ್ಕ್ಸ್ ಗಳನ್ನ ಕಟ್ ಮಾಡ್ಬಿಡ್ತಾರೆ. ಮೈಸೂರು, ಸೊ ಮೈಸೂರಲ್ಲಿ ಉಡುಪಿ ಬರುತ್ತೆ, ಚಿಕ್ಕಮಗಳೂರು ಬರುತ್ತೆ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ. ಸೊ ಇದು ನಮ್ಮ ವಿಭಾಗಗಳ ಸಂಪೂರ್ಣ ಮಾಹಿತಿ. ಹಾಗಾದ್ರೆ ನೆರೆಹೊರೆ ರಾಜ್ಯಗಳು ಯಾವ್ದ್ಯಾವ್ದು ಇದೆ ಅಂತಂದ್ರೆ ಆಂಧ್ರ ಇದೆ, ಮಹಾರಾಷ್ಟ್ರ ಇದೆ, ಗೋವಾ ಇದೆ, ತಮಿಳ್ನಾಡು ಹಾಗೂ ಕೇರಳ. ಸೊ ಇವಿಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ನೆರೆ ಹೊರೆ
ರಾಜ್ಯಗಳು ಅಂತ ಗುರುತಿಸ್ತೀವಿ. ಈಗ ನಾವು ಇನ್ ಡೀಟೇಲ್ ಆಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹೋಪ್ಸೋ ಎಲ್ಲ ರೆಡಿ ಇದೀರಲ್ವಾ? ಎಲ್ರು ಒಂದ್ ಸ್ವಲ್ಪ ಪಾಯಿಂಟ್ ಔಟ್ ಕೂಡ ಮಾಡ್ಕೊಳ್ರಿ. ಬರೀ ಕ್ಲಾಸ್ ಕೇಳೋದಷ್ಟೇ ಅಲ್ಲ, ಪಾಯಿಂಟ್ಸ್ ಕೂಡ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೋಡಿ, ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕೋಸ್ಕರ 4 ಕಂದಾಯ ವಿಭಾಗಗಳನ್ನ ರೂಪಿಸಲಾಗಿದೆ. ಒಂದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಹಾಗೂ ಕಲಬುರಗಿ ವಿಭಾಗ. ಸೊ ಬೆಂಗಳೂರು ವಿಭಾಗದಲ್ಲಿ ಸುಮಾರು 9 ಜಿಲ್ಲೆಗಳಿದೆ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳನ್ನ ನೋಡ್ತಾ ಇದ್ದೀವಿ. ಹಾಗೇನೆ ಬೆಳಗಾವಿ ವಿಭಾಗದಲ್ಲಿ ಸುಮಾರು 7 ಜಿಲ್ಲೆಗಳಿದೆ. ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಎಸ್, ಒಟ್ಟು 31 ಜಿಲ್ಲೆಗಳನ್ನ ನಾವು ನಮ್ಮ ರಾಜ್ಯದಲ್ಲಿ ನೋಡ್ಬೋದು. ಪ್ರತಿ ಜಿಲ್ಲೆಗೆ ಒಬ್ರು DC ಇರ್ತಾರೆ ಅಲ್ವಾ, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿ, ಅಥವಾ ಅವರನ್ನ ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್, ಜಿಲ್ಲಾಧಿಕಾರಿಗಳು ಅಂತ ಹೇಳ್ತೀವಿ. ಡೆಪ್ಯೂಟಿ ಕಮಿಷನರ್ ಅಂತ ಹೇಳ್ತಾರೆ. ಓಕೆ, ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಗಳು ಕೂಡ ಇರ್ತಾರೆ. ಪ್ರಾದೇಶಿಕ ಆಯುಕ್ತರು ಅಂತ ಹೇಳಿ ಅವರನ್ನ ಕರೀತಾರೆ. ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವಂತಹ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆ, ನದಿಗಳು, ಅಲ್ಲಿನ ಬೆಳೆಗಳು, ಅರಣ್ಯಗಳು, ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವ, ಹೀಗೆ ಹಲವಾರು ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಮೊಟ್ಟ ಮೊದಲನೇದಾಗಿ ಬೆಂಗಳೂರು ವಿಭಾಗ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಅಲ್ಲವೇ? ಇದೊಂದು ಕಂದಾಯ ಆಡಳಿತದ ವಿಭಾಗನೂ ಕೂಡ ಹೌದು. ಈ ವಿಭಾಗದಲ್ಲಿ ಸುಮಾರು 9 ಜಿಲ್ಲೆಗಳು ಬರುತ್ತೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಮತ್ತು ಶಿವಮೊಗ್ಗ. ಭೂಪಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿರುವಂತದ್ದು. ಸೊ ಮೇಲ್ಗಡೆ ಉತ್ತರ ಕರ್ನಾಟಕ, ಕೆಳಗಡೆ ದಕ್ಷಿಣ ಕರ್ನಾಟಕ ಅಂತ ಹೇಳ್ತೀವಲ್ಲ, ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರುವಂತದ್ದು. ಹಾಗಾದ್ರೆ ಇದರ ಚಾರಿತ್ರಿಕ ಹಿನ್ನೆಲೆ ಏನಿರಬಹುದು? ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಕ್ಕೆ ಒಂದು ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕೆ ಇರುವಂತದ್ದು. ಈ ಭಾಗವನ್ನ ಮೊಟ್ಟ ಮೊದಲನೇದಾಗಿ ಆಳ್ವಿಕೆ ಮಾಡಿದಂತ ಅರಸರು ಅಂತಂದ್ರೆ ಕುವಲಾಲಪುರ ಅಂತ ಹೇಳಿ. ಓಕೆ, ಈ ಕುವಲಾಲಪುರವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದಂತ ಗಂಗರ ಮನೆತನದ ಅರಸರು ಅಂತ ಹೇಳ್ತೀವಿ. ಸೊ ಈಗ ಕುವಲಾಲಪುರವನ್ನ ನಾವು ಕೋಲಾರ ಅಂತ ಹೇಳಿ ಕರಿತೀವಿ. ನೋಡಿ, ಎಷ್ಟು ಸೂಕ್ಷ್ಮ ಅಂಶಗಳು ನಮ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡಾಗ ಗೊತ್ತಾಗ್ತಾ ಹೋಗುತ್ತೆ. ನಾವ್ ಇಫ್ ಇನ್ ಕೇಸ್ ಇದನ್ನ ಡೀಟೇಲ್ ಆಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ಯಾವ ಒಂದು ಅಂಶನೂ ಕೂಡ ನಮ್ಗೆ ಕ್ಲಾರಿಟಿ ಸಿಗೋದೇ ಇಲ್ಲ. ಸಿಗುತ್ತೇನ್ರಿ? ನೋ ಚಾನ್ಸ್ ಅಟ್ ಆಲ್. ಅವರ ಆಳಿದ ಮೇಲೆ ಈ ಪ್ರದೇಶವು ಚೋಳರು, ಹೊಯ್ಸಳರು, ವಿಜಯನಗರ, ಮರಾಠರ ಮತ್ತು ಮೈಸೂರು ಒಡೆಯರ ಹಾಗೂ ವಿಜಯಪುರದ ಆದಿಲ್ ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ವಿವಿಧ ಕಾಲಘಟ್ಟಗಳಲ್ಲಿ ಒಳಗಾಗತ್ತೆ. ಮೊಟ್ಟ ಮೊದಲನೇದಾಗಿ ಕೋಲಾರವನ್ನ ತಮ್ಮ ರಾಜಧಾನಿಯನ್ನಾಗಿಟ್ಕೊಂಡು ಗಂಗ ಮನೆತನದವರು ಬೆಂಗಳೂರನ್ನ ಆಳ್ವಿಕೆ ಮಾಡ್ತಾರೆ. ಅದಾದ ಮೇಲೆ ಚೋಳರು, ಹೊಯ್ಸಳರು, ಕಾಲಕ್ಕೆ ಬಂದಂತ ಅರಸರೆಲ್ಲರೂ ಕೂಡ ಈ ಒಂದು ಮನೆತನವನ್ನ ಆಳ್ವಿಕೆ ಮಾಡ್ತಾರೆ. ಸೊ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಅಲ್ವೇನ್ರಿ? ಸೊ ಅವರು ಆಳ್ತಿದ್ದಂತಹ ಪ್ರದೇಶವನ್ನ ಪಾಳೆಪಟ್ಟು ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಇದನ್ನ ಎಷ್ಟೋ ಸಲ ಕೇಳಿದ್ದಾರೆ. ಪಾಳೆಗಾರರು ಆಳ್ವಿಕೆ ನಡೆಸ್ತಾ ಇದ್ದಂತಹ ಪ್ರದೇಶವನ್ನ ಏನಂತ ಕರೀತಾರೆ? ಪಾಳೆಪಟ್ಟು ಅಂತ ಹೇಳಿ ಕರೀತಾರೆ. ನೋಟ್ ದಿಸ್ ಪಾಯಿಂಟ್. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಹಾಗೆ ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ರು. ಪ್ರಮುಖ ಪಾಳೆಪಟ್ಟುಗಳು ಯಾರಪ್ಪ ಅಂತಂದ್ರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಸೊ ಇವರೆಲ್ಲರೂ ಕೂಡ ಪ್ರಮುಖ ಪಾಳೆಪಟ್ಟುಗಳು ಅಂತ ಹೇಳಿ ಹೆಸರಾಗಿದ್ರು. ನೆಕ್ಸ್ಟ್ ಇಲ್ಲಿ ನೀವೇನು ಈ ಮ್ಯಾಪ್ ಅನ್ನ ನೋಡ್ತಾ ಇದ್ರೆ ಇದು ಬೆಂಗಳೂರು ವಿಭಾಗಕ್ಕೆ ಸೇರ್ಕೊಂಡಂತ ಒಂದು ಮ್ಯಾಪ್. ಶಿವಮೊಗ್ಗದಿಂದ ಆರಂಭ ಆಗಿ ರಾಮನಗರದವರೆಗೂ ಕೂಡ ಇದು ಒಳಗೊಂಡಿರುವಂತದ್ದು. ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ ಮತ್ತು ಕೋಲಾರ. ಸರಿನಾ? ಹಾಗಾದ್ರೆ ಪ್ರಾಕೃತಿಕ ಸಂಪನ್ಮೂಲ ಹೇಗಿದೆ ಇಲ್ಲಿ?
ಕಾಡ್ ಹೇಗಿದೆ, ನದಿ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ಪ್ರಕೃತಿಯಿಂದ ಸುತ್ತುವರೆದಂತಹ ಸಂಗತಿಗಳನ್ನ ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ ಅಲ್ವಾ. ನದಿ, ಕಾಡು, ಕಣಿವೆ, ಜಲಪಾತ, ಖನಿಜ ಗಣಿಗಳು, ವನ್ಯಮೃಗಗಳು, ಮಣ್ಣು, ಸೊ ಇವೆಲ್ಲವೂ ಕೂಡ ನಮಗೆ ಪ್ರಕೃತಿ ಕೊಟ್ಟಂತಹ ಒಂದು ವರ ಅಲ್ವಾ. ಸೊ ಪ್ರಕೃತಿನೇ ಇಲ್ಲ, ನಮ್ ಸುತ್ತಮುತ್ತಲು ಪರಿಸರನೇ ಇಲ್ಲ, ಜಲಪಾತಗಳಿಲ್ಲ, ನದಿ ಇಲ್ಲ, ಕಾಡಿಲ್ಲ ಅಂತಂದ್ರೆ ಬದುಕಕ್ಕಾಗತ್ತಾ? ಇಲ್ಲ. ಭಯ ಆದ್ರೆ ಅವುಗಳಿಂದಲೇ ನಾವಿರೋಂಥದ್ದು. ಅವುಗಳು ನಾವಿಲ್ದೇ ಇದ್ರೆ ಬದುಕುತ್ತೆ, ಬಟ್ ಅವು ಇಲ್ಲ ಅಂತಂದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಮಾತೆ ಒಂಥರ ವರ ಕೊಟ್ಟಿರೋದು ನಮ್ಗೆಲ್ಲ ಅಲ್ವಾ. ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಹೊಂದಿರುವಂಥದ್ದು. ಇದನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆದರೆ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಏಕರೂಪದ ಹವಾಮಾನ ಇಲ್ಲ. ಹೌದು, ಅಫ್ಕೋರ್ಸ್ ಒಂದು 10 ಕಿಲೋಮೀಟರ್ಸ್ಗೂ ಕೂಡ ಏನಾಗುತ್ತೆ, ಹವಾಮಾನ ವೈಪರೀತ್ಯ ಕಂಡು ಬರುತ್ತೆ. ಇಲ್ಲೇ ಮಳೆ ಆಗಿರುತ್ತೆ, ಇನ್ನೊಂದು 10 ಕಿಲೋಮೀಟರ್ ಮಳೆ ಆಗಿರಲ್ಲ. ಸೊ ಇದು ಹವಾಮಾನ ಅಲ್ವಾ. ಹಾಗಾಗಿ ಕೋಲಾರ ಜಿಲ್ಲೆ ಏನಿದೆ ಅತಿ ಉಷ್ಣ ವಲಯಕ್ಕೆ ಸೇರಿದ್ರೆ, ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಬೀಳುವಂತ ಪ್ರದೇಶ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತೇ ಇದೆ, ಆಗುಂಬೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತದ್ದು ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಒಂದು ಪ್ರದೇಶ, ಆಗುಂಬೆಯ ಚಿರಾಪುಂಜಿ ಪ್ರದೇಶ. ಆದ್ರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವಂತ ಜಿಲ್ಲೆ. ಉಳಿದ ಜಿಲ್ಲೆಗಳಾದಂತ ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಾಧಾರಣ ಮಳೆ ಬೀಳುವಂತಹ ಜಿಲ್ಲೆಗಳು ಅಂತ ಗುರುತಿಸ್ತಾ ಇದೆ. ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ಹಾಗಾದ್ರೆ ಯಾವ ನದಿಗಳು ಹರಿಯುತ್ತೆ ಇಲ್ಲಿ ಅಂತಂದ್ರೆ, ಉತ್ತರದ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವರದಾ. ಸೊ ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ಪ್ರಮುಖ ನದಿಗಳು, ಈ ವಿಭಾಗದಲ್ಲಿ ಕಂಡುಬರುವಂತ ಪ್ರಮುಖ ನದಿಗಳು. ಸೊ ಶರಾವತಿ ಏನಿದೆ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿ. ನೋಡಿ, ಶರಾವತಿ ನದಿ ಬಹಳ ಬಹಳ ಮುಖ್ಯವಾದಂತ ನದಿ. ಸೊ ಶರಾವತಿ ನದಿಯಿಂದಲೇ ಜೋಗ್ ಫಾಲ್ಸ್ ಸೃಷ್ಟಿಯಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿ. ಇದರಿಂದ ನಿರ್ಮಾಣವಾದಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ಏನಿದೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗೆ ಮುತ್ಯಾಲಮಡು ಎಂಬ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಗಾಜನೂರು ಅಣೆಕಟ್ಟು ಅಥವಾ ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಡ್ಯಾಮ್ ಅಂತ ಏನ್ ಫೇಮಸ್ ಆಗಿದೆ ಅಲ್ವಾ. ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳನ್ನ ಕಾಣ್ಬೋದು. ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಇಷ್ಟು ನಮ್ಮ ಒಂದು ಪ್ರಕೃತಿ ವೈಭೋಗ. ಅಷ್ಟೇ ಅಲ್ಲ, ಚಿತ್ರದುರ್ಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ವಾಣಿ ವಿಲಾಸ ಸಾಗರ, ಮಾರಿಕಣಿವೆ ಜಲಾಶಯ ಅಂತ ಹೇಳಿ ಕರಿತೀವಿ ನಾವು. ಸೊ ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಏನಿದೆ ಒಂದು ನೀರಾವರಿ ಯೋಜನೆ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಮಾರ್ಕೋನಹಳ್ಳಿ ಜಲಾಶಯ ಏನಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ್ಯಾವ ಜಲಾಶಯ ಯಾವ ಊರಲ್ಲಿ ಕಂಡುಬರುತ್ತೆ, ಜಲವಿದ್ಯುತ್ ಯೋಜನೆ ಹೇಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದಂತಹ ನಗರೀಕರಣ ಮುಂತಾದಂತಹ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತು ಹೋಗ್ತಾ ಇದೆ. ಇವತ್ತಿನ ದಿವಸ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನ ಕೂಡ ತಲುಪಿದೆ. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಮಳೆ ಆದ್ರೂ ಕೂಡ ಅದನ್ನ ಹಿಡ್ಕೊಳ್ಳೋಂತ ಕೆಪಾಸಿಟಿ ಎಲ್ಲೂ ಇಲ್ಲ. ಯಾಕೆಂದ್ರೆ ಕೆರೆಗಳನ್ನೆಲ್ಲ ಮುಚ್ಚಿ ಹೋಗ್ತಾ ಇದ್ದಾರೆ. ಕೆರೆಗಳ ಸಂಪೂರ್ಣವಾಗಿ ಮುಚ್ಚಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿದ್ರಲ್ಲ, ಆಟೋಮೆಟಿಕ್ ನೀರ್ ಬಂದು ನಿಲ್ಲೋದಂತೂ ಸತ್ಯನೇ. ಹಂಗೆ ಆಗ್ತಾ ಇರೋದು ಇವಾಗ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶ ಆಗ್ತಾ ಇದೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಬೇಸಿಗೆ ಅಲ್ಲಿ ಎಷ್ಟೊಂದು ಮಳೆ ಆಗುತ್ತೆ ಬೆಂಗಳೂರಲ್ಲಿ, ಬಟ್ ನೀರ್ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಎಲ್ಲೂ ಕೂಡ ಇಲ್ಲ. ಮತ್ತೆ ಆಸ್ ಯೂಶುವಲ್ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಿಸ್ಬೇಕಾಗತ್ತೆ. ಕೆರೆಗಳ, ಜಲಮೂಲಗಳ ಹಾಗೂ ಅಂತರ್ಜಾಲದ ರಕ್ಷಣೆಗೆ ನಾವೆಲ್ಲರೂ ಕೂಡ ಗಮನ ಕೊಡ್ಲೇಬೇಕು. ಮಳೆ ಕೊಯ್ಲು ಅಂತ ಹೇಳ್ತೀವಿ, ಅಥವಾ ನೀರನ್ನ ಸಂಗ್ರಹ ಮಾಡ್ಕೊಳ್ಬೇಕು. ನೀರು ಬಹಳ ಅಮೂಲ್ಯವಾದಂತ ವಸ್ತು ಅಂತ ಹೇಳ್ತೀವಿ. ಇದ್ದಾಗ ಅದನ್ನ ಹೇಗ್ ಬೇಕಾಗಿ ಯೂಸ್ ಮಾಡ್ಕೊಂಡು, ಇಲ್ಲದೆ ಇದ್ದಾಗ ಬರ್ದಾಡೋದ್ಕಿಂತನೂ ಕೂಡ ಆದಷ್ಟು ಅದನ್ನ ನಾವು ಸೇವ್ ಮಾಡಿಟ್ಕೊಳ್ಳುವಂತ ಪ್ರಯತ್ನ. ನಮ್ಮ ಮನೆ ಆಗ್ಲಿ, ಹೊಲಗಳಾಗ್ಲಿ,
ಹೊಲಗಳಲ್ಲಿ ಕೃಷಿ ಹೊಂಡಗಳ ಮೂಲಕ ಆಗಿರ್ಬೋದು, ಮನೆಯಲ್ಲಿ ಒಂದು ಟ್ಯಾಂಕ್ ಗಳನ್ನ ಓಪನ್ ಮಾಡ್ಕೊಂಡು ಮಾಡೋದ್ರ ಮೂಲಕ, ಇಷ್ಟು ನಾವು ಸಣ್ಣ ಪುಟ್ಟ ಮಾಡ್ಕೊಂಡ್ರೂ ಸಾಕಾಗತ್ತೆ. ಓಕೆ, ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳನ್ನ ಕೂಡ ಕಾಣ್ಬೋದು. ಇಡೀ ದೇಶದಲ್ಲಿ ಸಮೃದ್ಧವಾಗಿರುವಂತಹ ಚಿನ್ನದ ಗಣಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅದರಲ್ಲೂ ಕೂಡ ಕೋಲಾರ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಚಿನ್ನದ ಗಣಿ ಅಲ್ವೇನ್ರಿ? ಆದ್ರೆ ಅಲ್ಲಿನ ಚಿನ್ನದ ಅದಿರು ಈಗಾಗ್ಲೇ ಎಲ್ಲ ತೆಗ್ದು ಮುಗ್ದೋಗಿದೆ. ಅದಂತ ಮುಗಿದು ಹೋಗುವಂತ ಸಂಪನ್ಮೂಲ, ನಿಮಗೆ ಗೊತ್ತೇ ಅಲ್ವೇನ್ರಿ? ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನ ಕಾಣ್ಬೋದು. ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳನ್ನ ಕಾಣ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಅರಣ್ಯಗಳು, ವನ್ಯ ಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನವನಗಳು ಅಂತ ಇದೆ. ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟವಾದಂತಹ ಅರಣ್ಯ ಇದೆ. ಹೌದು, ಯಾಕೆಂತಂದ್ರೆ ಮಲೆನಾಡಿನ ಹೆಬ್ಬಾಗಿಲು, ಅಲ್ಲಿಂದನೇ ಮಲೆನಾಡು ಶುರುವಾಗುವಂಥದ್ದು. ದಟ್ಟವಾದಂತಹ ಅರಣ್ಯವನ್ನ ನಾವು ಕಾಣ್ತೀವಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ತುಂಬಾ ಕಡಿಮೆ. ಈ ವಿಭಾಗದಲ್ಲಿ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವಂತಹ ಅರಣ್ಯದವರೆಗೂ ಕೂಡ ವಿವಿಧ ಬಗೆಯ ಅರಣ್ಯಗಳನ್ನ ಕಾಣ್ಬೋದು. ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತೆ. ಅದು ನಿಮಗೆ ಗೊತ್ತಿದೆ. ಬಿದಿರು, ಆಲದ ಮರಗಳು, ಹುಣಸೆ ಮರಗಳು, ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ ಮರಗಳು, ಮಾವಿನ ಮರ, ಬೇವಿನ ಮರ. ಸೊ ಇಲ್ಲಿನ ಅರಣ್ಯಗಳಲ್ಲಿ ಕಂಡುಬರ್ತಕ್ಕಂಥ ಮರಗಿಡಗಳು. ಹಾಗೆ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳು ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ. ಈ ವಿಭಾಗದಲ್ಲಿರುವಂತ ಅತ್ಯಂತ ಎತ್ತರದ ಬೆಟ್ಟ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಹಾಲು ರಾಮೇಶ್ವರ ಗುಡ್ಡ. ಯಾರಾದ್ರೂ ಚಿತ್ರದುರ್ಗ ಜಿಲ್ಲೆಯವರು ಇದ್ದೀರಾ ಅಂತಂದ್ರೆ ಕಾಮೆಂಟ್ ಮಾಡಿ. ಹಾಲ್ ರಾಮೇಶ್ವರ ಬಹಳ ಫೇಮಸ್ಸು. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ದಂಗೂ ಇರ್ಬೋದು. ಬಟ್ ಚಿತ್ರದುರ್ಗ ಜಿಲ್ಲೆಯವರು, ಹೊಳಲ್ಕೆರೆ ತಾಲೂಕ್ನವ್ರು ಇದ್ದೀರಾ ಅಂತಂದ್ರೆ 100% ನಿಮಗೆ ಗೊತ್ತಿರುತ್ತೆ ಹಾಲ್ ರಾಮೇಶ್ವರ ಗುಡ್ಡ ಯಾವುದು, ಏನು ಎತ್ತ ಅಂತ ಹೇಳಿ. ಬಹಳ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಕೂಡ ಹೌದು. ಗೊತ್ತಿದ್ದವರು ಮಸ್ಟ್ ಕಮೆಂಟ್ ಮಾಡ್ಲೇಬೇಕು. ಇತರೆ ಪ್ರಸಿದ್ಧ ಗುಡ್ಡಗಳು ಅಂದ್ರೆ ಕವಲೇದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ. ಇದನ್ನು ಗೊತ್ತಿದ್ದವರು ಕೂಡ ಕಮೆಂಟ್ ಮಾಡಿ. ಓಕೆ, ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯಪ್ರಾಣಿಗಳನ್ನ ಕೂಡ ಕಾಣ್ತೀವಿ. ಕಾಡ್ಬೆಕ್ಕು, ಹುಲಿ, ಚಿರತೆ, ಕಾಡೆಮ್ಮೆ, ಹಾಗೆ ಕಾಡ್ ಹಂದಿಗಳು, ಜಿಂಕೆಗಳು, ಕರಡಿ, ತೋಳ, ಇವೆಲ್ಲಾ ಪ್ರಾಣಿಗಳನ್ನ ನಾವಿಲ್ಲಿ ಕಾಣ್ಬೋದು. ಅರಣ್ಯ ರಕ್ಷಣೆಗೋಸ್ಕರ ಹಾಗೆ ವನ್ಯ ಪ್ರಾಣಿಗಳ ಪೋಷಣೆಗೋಸ್ಕರ ಅನೇಕ ಅರಣ್ಯ ಧಾಮಗಳನ್ನ, ವನ್ಯಜೀವಿ ಧಾಮಗಳನ್ನ, ರಾಷ್ಟ್ರೀಯ ಉದ್ಯಾನವನಗಳನ್ನ ಕೂಡ ಈ ವಿಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇದಾವೆ ಪ್ರಮುಖ ಧಾಮಗಳು? ತುಂಬಾ 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 ಇಂಪಾರ್ಟೆಂಟು. ನಿಮಗೆ ಏನ್ ಮಾಡ್ತಾರೆ, ಹೊಂದಿಸಿ ಬರೆಯಿರಿ ರೀತಿಯಲ್ಲೂ ಕೂಡ ಇವುಗಳನ್ನ ಕೇಳ್ಬೋದು. ಸರಿ ತಪ್ಪುಗಳನ್ನ ಗುರುತಿಸಿ ಅನ್ನೋದ್ರಲ್ಲೂ ಕೂಡ ಕೇಳ್ಬೋದು. ಗುಂಪಿಗೆ ಸೇರಿದ ಪದಗಳ ರೂಪದಲ್ಲಿ ಕೂಡ ಕೇಳ್ಬೋದು. ಯಾವ ರೀತಿ ಕೇಳಿದ್ರು ಕೂಡ ಯು ಹ್ಯಾವ್ ಟು ಬಿ ಆನ್ಸರ್. ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತ ಪ್ರಮುಖ ಧಾಮಗಳನ್ನ ನೋಡ್ತಾ ಹೋಗೋಣ. ಜೋಗಿಮಟ್ಟಿ ವನ್ಯಜೀವಿ ಧಾಮ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇದನ್ನ ನೋಡಿಲ್ಲ ಅಂತಂದ್ರೆ ಜೋಗಿಮಟ್ಟಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಕೂಡ ನೋಡಿದ್ದೀನಿ. ಬಹಳ ವಿಶಿಷ್ಟ ಪ್ರಾಣಿಗಳನ್ನ ಅಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಚಿತ್ರದುರ್ಗದಿಂದ ಬಹಳ ಹತ್ರ, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2 ಕಿಲೋಮೀಟರ್ಸ್ ಅಂತ ಅನ್ಕೊಳ್ತೀನಿ, 2-3 ಕಿಲೋಮೀಟರ್ಸ್ ಅರೌಂಡ್. ಇನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಭದ್ರಾ ವನ್ಯಜೀವಿ ಧಾಮ ಶಿವಮೊಗ್ಗ ಜಿಲ್ಲೆ, ಶರಾವತಿ ವನ್ಯಜೀವಿ ಧಾಮ ಶಿವಮೊಗ್ಗ, ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಶಿವಮೊಗ್ಗ, ಗುಡ್ವಿ ಪಕ್ಷಿಧಾಮ ಬಹಳ ಫೇಮಸ್ ಇದು, ಗುಡ್ವಿ ಪಕ್ಷಿಧಾಮ. ಸೊ ಇದು ಶಿವಮೊಗ್ಗ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ, ಹಾಗೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆ, ರಾಮನಗರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ರಾಮನಗರದಲ್ಲಿ, ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದಿಷ್ಟು ಕೂಡ ಪ್ರಮುಖ ಧಾಮಗಳು, ಬೆಂಗಳೂರು ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಧಾಮಗಳು. ನೋಡಿ, ಬನ್ನೇರುಘಟ್ಟದಲ್ಲಿ ಹುಲಿಗಳ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ಏನ್ ಮಾಡಿದ್ದಾರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಅಲ್ಲಿ ಸ್ಟಾರ್ಟ್ ಮಾಡಿರೋವಂಥದ್ದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿನ ಕೃಷಿ ಏನಿದೆ, ಉದ್ಯಮಗಳು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ.
ಕೃಷಿ ಏನಿದೆ ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕೃಷಿ ಬಹಳ ಪಾತ್ರವನ್ನ ನಿರ್ವಹಿಸುತ್ತೆ. ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯ ಕಾಣ್ತೀವಿ. ಏಕೆಂತಂದ್ರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಸ್ವಲ್ಪ ಕಡಿಮೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನೀರಾವರಿ ಪ್ರದೇಶವನ್ನ, ಕೆರೆ ನೀರಾವರಿ ಪ್ರದೇಶವನ್ನ ನಾವು ಕಾಣ್ಬೋದು. ಹಾಗಾದ್ರೆ ಇಲ್ಲಿನ ಬೇಸಾಯ ಮಳೆಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡ್ತಾರೆ. ಬಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆ ನೀರಾವರಿ ಪ್ರದೇಶವನ್ನ ಕಾಣ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶವನ್ನ ಕಾಣ್ಬೋದು. ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಜಾಸ್ತಿ ಇದೆ. ಎರೆಮಣ್ಣು ಅಂತ ಹೇಳ್ತೀವಿ. ಎರೆಮಣ್ಣು ಕೆಲವು ವಿಭಾಗದಲ್ಲಿ ಕಂಡು ಬರುತ್ತೆ. ಹಾಗೆ ಈ ವಿಭಾಗದ ಪ್ರಮುಖ ಬೆಳೆಗಳು ಯಾವ್ಯಾವು ಅಂದ್ರೆ, ತುಮಕೂರು ಅಂದ ತಕ್ಷಣ ನಮಗೆ ರಾಗಿ ನೆನ್ಪು ಬರುತ್ತೆ, ಮರೆಯಕ್ ಸಾಧ್ಯನೇ ಇಲ್ಲ. ರಾಗಿ, ಮೆಕ್ಕೆಜೋಳ, ಭತ್ತ, ಕಡ್ಲೆಕಾಯಿ, ಬೇಳೆಕಾಳು ಇವೆಲ್ಲವನ್ನ ಇಲ್ಲಿ ಜಾಸ್ತಿ ಬೆಳೀತಾರೆ. ಇನ್ನ ವಾಣಿಜ್ಯ ಬೆಳೆಗಳು ಅಂತಂದ್ರೆ ತುಮಕೂರು ಅಂದ ತಕ್ಷಣ ತೆಂಗಿನಕಾಯಿ ನೆನ್ಪು ಬರುತ್ತೆ. ತುಂಬಾ ಕ್ವಾಲಿಟಿ ಇರುವಂತಹ ತೆಂಗಿನಕಾಯಿ ತಿಪ್ಟೂರಲ್ಲಿ ಸಿಗುವಂತದ್ದು ನಿಮ್ಗೆ ಗೊತ್ತಿದೆ. ಅಡಿಕೆ ಬೆಳೀತಾರೆ, ಹತ್ತಿ ಬೆಳೀತಾರೆ, ಕಬ್ಬನ್ನ ಜಾಸ್ತಿ ಬೆಳೀತಾರೆ. ಅದಲ್ದಂಗೆ ರೇಷ್ಮೆ ಉದ್ಯಮಕ್ಕೆ ಮೂಲವಾದಂತ ಹಿಪ್ಪು ನೇರಳೆಯನ್ನ ಕೂಡ ಬೆಂಗಳೂರು ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಜಾಸ್ತಿ ಬೆಳೀತಾರೆ. ಜಾಸ್ತಿ ಸ್ವಲ್ಪ ರೇಷ್ಮೆ ಗೂಡುಗಳು ಜಾಸ್ತಿ ಮಾಡೋದ್ರಿಂದ ಹಿಪ್ಪು ನೇರಳೆಯನ್ನ ಕೂಡ ಇಲ್ಲಿ ಜಾಸ್ತಿ ಬೆಳೀತಾರೆ. ಇನ್ನ ಸಪೋಟ, ಪಪ್ಪಾಯ, ಹಲಸಿನ ಹಣ್ಣು, ಕಿತ್ಲೆ ಹಣ್ಣು, ಬಾಳೆಹಣ್ಣು ಈ ತರ ಹಣ್ಣಿನ ಪ್ರಾಡಕ್ಟ್ಸ್ ಗಳನ್ನ ಕೂಡ ಇವರು ಬೆಳೀತಾರೆ. ಆಮೇಲೆ ಈ ವಿಭಾಗದಲ್ಲಿ ಹೆಚ್ಚಾಗಿ ರಾಗಿ ಮುದ್ದೆ ಜಾಸ್ತಿ ಅಲ್ವಾ. ಉತ್ತರ ಕರ್ನಾಟಕ ಅಂತ ಅಂದಾಗ ಜೋಳದ ರೊಟ್ಟಿ ಅಂತ ಹೇಳ್ತೀವಿ. ಬಟ್ ದಕ್ಷಿಣ ಕರ್ನಾಟಕ ಆಗಿರೋದ್ರಿಂದ, ಅದರಲ್ಲೂ ಸ್ಪೆಷಲಿ ತುಮಕೂರು, ಚಿತ್ರದುರ್ಗ ಅಂದ ತಕ್ಷಣ ರಾಗಿ ಮುದ್ದೆ ನೆನ್ಪು ಬರುತ್ತೆ. ಹಾಗೆ ಅಕ್ಕಿನೂ ಕೂಡ ಜಾಸ್ತಿ ಬಳಸ್ತಾರೆ. ಇತ್ತೀಚೆಗೆ ಗೋಧಿ ಚಪಾತಿಯನ್ನ ಕೂಡ ಬಳಸುವುದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಹಬ್ಬಗಳಲ್ಲಿ ಪಾಯಸ, ಹೋಳಿಗೆ, ಸಿಹಿ ಕಿಚಡಿ, ಶಾವ್ಗೆ ಇವೆಲ್ಲ ಬಹಳ ಫೇಮಸ್. ಮತ್ತೆ ಕೆಲವೊಂದು ಹಬ್ಬಗಳಲ್ಲಿ ಮಾಂಸಾಹಾರಿನೂ ಕೂಡ ಸೇವನೆ ಮಾಡ್ತಾರೆ. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆನೂ ಕೂಡ ಸರ್ಕಾರ ಸ್ಥಾಪಿಸಿದೆ. ನಮ್ಗೆ ಅದು ಗೊತ್ತಿರ್ಬೋದು. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ, ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳೇನಿದೆ ಅದನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೆ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ APMC ಮಾರುಕಟ್ಟೆ ಅಂತ ಕರಿತೀವಿ. ಅಲ್ಲಿ ರೈತರು ತಮ್ಮ ಸರಕುಗಳನ್ನ ಮಾರಾಟ ಮಾಡ್ಬೋದು. ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನ ಕೂಡ ನಿರ್ಮಾಣ ಮಾಡಿದೆ. ಅಂದ್ರೆ ಈಗ ನಾವು ಬೆಳೆ ಬೆಳೆದಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಬೇಸಿಕಲಿ ದಾವಣಗೆರೆ, ಚನ್ನಗಿರಿ ತಾಲೂಕ್ನವ್ರು ಆಗಿರೋದ್ರಿಂದ ತುಮ್ಕೋಸ್ ಅಂತ ಹೇಳಿ ಮಾಡಿದ್ದಾರೆ, ತೋಟ ಉತ್ಪನ್ನಗಳ ಸಹಕಾರ ಸಮಿತಿ. ಅಲ್ಲಿ ನಾವು ಬೆಳೆದಂತ ಅಡಿಕೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಇನ್ನಿತರೆ ಸಾಂಬಾರ್ ಪದಾರ್ಥಗಳಾಗಿರ್ಬೋದು, ಅಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು, ಉತ್ಪಾದನೆಗಳನ್ನ ಇಟ್ಕೊಳ್ಳಿಕ್ಕೋಸ್ಕರ ಉಗ್ರಾಣಗಳನ್ನ ನೇಮಕ ಮಾಡಿರ್ತಾರೆ, ಅಂದ್ರೆ ನಿರ್ಮಾಣ ಮಾಡಿರ್ತಾರೆ. ನಮ್ಮ ಮನೆಗಳಲ್ಲಿ ಜಾಸ್ತಿ ಜಾಗ ಇರೋದಿಲ್ಲ. ಈಗ ಅಡಿಕೆ ಬಂದಂತ ರೇಟಿಗೆ ಕರೆಕ್ಟ್ ಮಾರ್ಬೇಕಪ್ಪ ಅಂತಂದ್ರೆ ಅದನ್ನಲ್ಲಿ ನಾವು ಶೇಖರಣೆ ಮಾಡಿರ್ತೀವಿ. ಯಾವಾಗ ರೇಟ್ ಬರುತ್ತೋ ಅದನ್ನ ನಾವು ಕೊಟ್ಬಿಡ್ಬೋದು ಅಲ್ವಾ. ಆತರ ಉದ್ದಿಮೆಗಳನ್ನ ನೋಡ್ತಾ ಹೋಗೋಣ. ನೀವೇನ್ ನೋಡ್ತಾ ಇದ್ದೀರಾ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವ್ರ ಬಗ್ಗೆ ತಿಳಿಯೋಣ. ಈಗ ಹೇಳ್ತೀನಿ ನಾನು. ನಮ್ಮ ವಿವಿಧ ರಾಜರು ದಿವಾನ್ರುಗಳ ಕಾಲದಲ್ಲಿ ಕೈಗಾರಿಕೆಗಳನ್ನ ಜಾಸ್ತಿ ಬೆಳೆಸ್ತಾ ಹೋದ್ರು. ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನ ಕೈಗೆತ್ಕೊಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಇದರಿಂದ ಏನ್ ಮಾಡ್ತಾರೆ, KGF ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲ ಆಯಿತು. ಯಾವಾಗ ಶಿವನ ಸಮುದ್ರ ಪ್ರಥಮ ಜಲವಿದ್ಯುತ್ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ, ಅಲ್ಲಿ ಜಲದಿಂದ ವಿದ್ಯುತ್ತನ್ನ ರೆಡಿ ಮಾಡಕ್ ಶುರು ಮಾಡಿದ್ರಲ್ಲ, ಆ ವಿದ್ಯುತ್ತನ್ನ ಇಲ್ಲಿ KGF ಕೋಲಾರ್ನಲ್ಲಿ ಚಿನ್ನದ ಗಣಿ ಮಾಡ್ತಾ ಇದ್ರಲ್ಲ, ಸೊ ಕರೆಂಟ್ ಅನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಬಂದಂತ ವಿಶ್ವೇಶ್ವರಯ್ಯನವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಇವ್ರುಗಳ ಅವಧಿಯಲ್ಲೂ ಕೂಡ ಅನೇಕ ಕೈಗಾರಿಕೆಗಳು ಪ್ರಾರಂಭವಾಗತ್ತೆ. ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಬಹಳ ದೊಡ್ಡದಾದಂತಹ ಕೊಡುಗೆಗಳು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತಿನ ದಿನ ನಾವು KRS ಅನ್ನ ನೋಡ್ತಾ ಇದ್ದೀವಿ, ಅದಲ್ದಂಗೆ ದೊಡ್ಡ ದೊಡ್ಡ ಬೃಹತ್ ಕೈಗಾರಿಕೆಗಳನ್ನ ನೋಡ್ತಾ ಇದ್ದೀವಿ, ಅದೆಲ್ಲ ಅವರ ಕೊಡುಗೆ. ಸೊ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂತ ಹೇಳಿ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮುಂದಾಲೋಚನೆಗಳನ್ನ ಕಾರ್ಯರೂಪಕ್ಕೆ ತರುವಂತವ್ರು, ತಂದಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ.
ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರ ಅಲ್ವಾ, ನಿಮಗೆ ಗೊತ್ತಿದೆ, ಸಿಲಿಕಾನ್ ಸಿಟಿ ಅಂತ ಹೇಳಿ ಕರಿತೀವಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ಇದನ್ನ ಸಾಮಾನ್ಯ ಶಕ 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಿಯಮಿತ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದು 1923ರಲ್ಲಿ ಸ್ಥಾಪನೆ ಮಾಡ್ತಾರೆ ಭದ್ರಾವತಿಯಲ್ಲಿ. ಇವತ್ತಿನ ಹೆಸರು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಹೇಳಿ ಕರೀತಾರೆ. ಹಾಗೆ ಕಾಗದದ ಕಾರ್ಖಾನೆಯನ್ನ 1936ರಲ್ಲಿ ಕೂಡ ಸ್ಥಾಪನೆ ಮಾಡಲಾಗತ್ತೆ. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನ ಎಕ್ಸಾಮ್ ನಲ್ಲಿ ಎಷ್ಟೋ ಸಲ ಕೇಳಿದ್ದಾರೆ. ನಮ್ಮ ರಾಜ್ಯದ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನ ಎಲ್ಲಿ ಆರಂಭ ಮಾಡ್ತಾರೆ? ಭದ್ರಾವತಿಯಲ್ಲಿ ಆರಂಭ ಮಾಡ್ತಾರೆ. ಅದಲ್ದಂಗೆನೆ ಈ ಸಿಮೆಂಟ್ ಕಾರ್ಖಾನೆ ಎಲ್ಲಿದೆ ಅಂದ್ರೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಅಂತ ಕೇಳಿದೀರಾ ನೀವು. ಅಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿಯಲ್ಲಿ ಎಸಿಸಿ ಸಿಮೆಂಟ್ ಕಾರ್ಖಾನೆ ಬಹಳ ಫೇಮಸ್. ಮೊದ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಎಸಿಸಿ ಸಿಮೆಂಟ್ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ನಿಮಗೆ ಗೊತ್ತಿರಬಹುದು, ITBT ಅಂತ ಹೇಳಿ ಹೇಳ್ತೀವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಬಯೋಟೆಕ್ನಾಲಜಿ. ITBT ಕಂಪನಿಗಳು ಎಷ್ಟು ಫೇಮಸ್ ಇದೆ ಅಂತಂದ್ರೆ ಅನ್ಬಿಲೀವೇಬಲ್. ಹಾಗೆ ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಕೈಗಾರಿಕೆಗಳು ಉದ್ಯೋಗದ ಮೂಲಗಳು ಅಂತ ಕರೀತಾ ಇದೆ. ಹಾಗೇನೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ 2ನೆಯ ಸ್ಥಾನದಲ್ಲಿದೆ. ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ, ಆನೇಕಲ್ ಮುಂತಾದಂತ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಇದೆ. ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಉದ್ದಿಮೆಗಳು ಇವತ್ತಿಗೂ ಕೂಡ ನಡೀತಾ ಇದೆ. ಅದಲ್ದಂಗೆನೆ ಕೆಲವು ಉದ್ದಿಮೆಗಳು ಸಾರ್ವಜನಿಕ ವಲಯದಲ್ಲಿ ಇದ್ರೆ, ಇನ್ನ ಕೆಲವು ಖಾಸಗಿ ಮಾಲೀಕತ್ವದಲ್ಲಿ ಕೂಡ ಇದೆ. ಇದಿಷ್ಟು ಕೂಡ ಉದ್ದಿಮೆಗಳ ಬಗ್ಗೆ ಆಯ್ತು. ಇನ್ನ ನೆಕ್ಸ್ಟ್ ಬರೋದಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಗೆ ಬರೋಣ. ಎಲ್ಲ ರೆಡಿ ಇದ್ದೀರಾ ಅನ್ಕೊಂಡಿದೀನಿ. ಸಾಕಷ್ಟಿದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ. ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ. ಪ್ರಾಚೀನ ಕಾಲದಿಂದಲೂ ಈ ವಿಭಾಗವು ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರುವಂತದ್ದು. ಅಷ್ಟೇ ಅಲ್ಲ, 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ಅಕ್ಮಾದೇವಿ, ಅಲ್ಲಮ ಪ್ರಭುಗಳೇನಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದಂತವ್ರು. ದಾಸ ಪರಂಪರೆನೂ ಕೂಡ ಇಲ್ಲಿ ಇದೆ. ಶ್ರೀಪಾದರಾಯರು, ಇವರು ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರಿದಂತವ್ರು. ಓಕೆ, ಇಲ್ಲಿ ನೀವೇನ್ ಕಾಣ್ತಾ ಇದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, UR ಅನಂತಮೂರ್ತಿಗಳು, GS ಶಿವರುದ್ರಪ್ಪನವರು, ನಿಸಾರ್ ಅಹಮದ್, P ಲಂಕೇಶ್ ಅವರು, DV ಗುಂಡಪ್ಪ ಅವರು, ಅನುಪಮಾ ನಿರಂಜನ್, MK ಇಂದಿರಾ, ನಾ ಡಿಸೋಜ, ಸಿದ್ದಲಿಂಗಯ್ಯ, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಪ್ರಮುಖ ಲೇಖಕರು, ರಾಷ್ಟ್ರಕವಿಗಳಿದ್ದಾರೆ. ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳಾದಂತಹ ಕುವೆಂಪುರವರು, ಅವರು ಕೂಡ ಶಿವಮೊಗ್ಗ ಜಿಲ್ಲೆಯವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಅಂತ ಗುರುತಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, P ಲಂಕೇಶ್, DV ಗುಂಡಪ್ಪ, ನಿಸಾರ್ ಅಹಮದ್, TP ಕೈಲಾಸಂ, MK ಇಂದಿರಾ, ತಾರಾ ಸುಬ್ಬರಾವ್, ಡಾಕ್ಟರ್ ಅನುಪಮಾ ನಿರಂಜನ್, ಹಾಮಾ ನಾಯಕ್, V ಸೀತಾರಾಮಯ್ಯ, BGL ಸ್ವಾಮಿ, MV ಸೀತಾರಾಮಯ್ಯ, KV ಸುಬ್ಬಣ್ಣ ಅವರು, G ವೆಂಕಟ ಸುಬ್ಬಯ್ಯ, GS ಶಿವರುದ್ರಪ್ಪನವರು, ಬರ್ಗೂರ್ ರಾಮಚಂದ್ರಪ್ಪ, DR ನಾಗರಾಜ್, ಸಿದ್ಲಿಂಗಯ್ಯ, ನಾ ಡಿಸೋಜ, ದೊಡ್ಡರಂಗೇಗೌಡ, ಪ್ರತಿಭಾನಂದ ಕುಮಾರ್, ಇವರೆಲ್ಲರೂ ಕೂಡ ನಮ್ಮ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಂತ ಸಾಹಿತಿಗಳು. ಇವರೆಲ್ಲರೂ ಕೂಡ ಇಲ್ಲೇ ಬೆಳೆದು ಈ ವಿಭಾಗದಲ್ಲೇ ಇದ್ದಂತವ್ರು ಅಲ್ವಾ. ಸೊ ಇದು ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ, ನಾಟಕ ಕ್ಷೇತ್ರದಲ್ಲೂ ಬಹಳಷ್ಟು ಇದು ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತ ಒಂದು ವಿಭಾಗ. ಗುಬ್ಬಿ ವೀರಣ್ಣ ನೀವು ಕೇಳಿರ್ಬೋದು. ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿ. ಎಷ್ಟೋ ಕಲಾವಿದರು ಗುಬ್ಬಿ ವೀರಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿರ್ತಾರೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತಕ್ಕಂಥ ಬಿರುದುಗಳು ಗುಬ್ಬಿ ವೀರಣ್ಣ ಅವರಿಗಿತ್ತು. ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಗುಬ್ಬಿ ತುಂಬಾ ಫೇಮಸ್ ತಾಲೂಕಲ್ವಾ. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಹೆಸರು ಅಂತಂದ್ರೆ ಸುಬ್ಬಯ್ಯ ನಾಯ್ಡು.
ಯಾಕೆಂತಂದ್ರೆ ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟ ಯಾರು ಅಂದ್ರೆ ಸುಬ್ಬಯ್ಯ ನಾಯ್ಡು ಅಂತ ಹೇಳ್ತೀವಿ. ಸಭ್ಯ ಹಾಸ್ಯಗಾರ ಅಂತ ಹೇಳಿ ಹೆಸರು ಮಾಡಿದಂತ ಕೆ ಹಿರಣ್ಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿ ಕೊಡುಗೆ ಪ್ರಶಂಸನೀಯ ಅಂತ ಹೇಳ್ತೀವಿ. ನೃತ್ಯ ಲೋಕಕ್ಕೆ ಅಪಾರವಾದಂತಹ ಕಾಣಿಕೆ ನೀಡಿದಂತವರು ಶ್ರೀಮತಿ ಮಾಯಾರಾವ್, ಇವರು ಕೂಡ ಬೆಂಗಳೂರಿನವರು. ಇದು ನಮಗೆ ಎಕ್ಸಾಮ್ ಮೂಮೆಂಟ್ ಅಲ್ಲಿ ನೆನಪೇ ಬರಲ್ಲ, ಬಟ್ ಆ ರೀತಿ ಮಾಡ್ಕೋಬೇಡಿ, ಕರೆಕ್ಟ್ ಆಗಿ ನೋಟ್ ದಿಸ್ ಪಾಯಿಂಟ್ ಅನ್ನಂಗೆ ಪಾಯಿಂಟ್ ಅನ್ನ ಪ್ರತಿ ಹಂತದಲ್ಲೂ ನೋಟ್ ಮಾಡ್ಕೊಳ್ತಾ ಇರಿ. ಬೆಂಗಳೂರು ಈಗ ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರ. ಬೆಂಗಳೂರಿನ ಸಾಹಿತ್ಯದ ಹಬ್ಬವು ಇಲ್ಲಿ ಕೂಡ ನಡೆಯುತ್ತೆ. ನಟರಾದಂತ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್, ಅಂಬರೀಶ್ ಇವರೆಲ್ಲರೂ ಕೂಡ ಬೆಂಗಳೂರಿನವರು ಅಲ್ವಾ. ಸೊ ಜನಪದ ಸಾಹಿತ್ಯ ಕಲೆಗೆ ಈ ವಿಭಾಗ ಪ್ರಸಿದ್ಧಿಯಾಗಿದೆ ಅಂತಾನೆ ಹೇಳ್ತೀವಿ. ಜಾನಪದ ತಜ್ಞರಾದಂತಹ ಸಾಹಿತಿ ಎಚ್.ಎಲ್. ನಾಗೇಗೌಡ ಅವರು ಕೂಡ ಇಲ್ಲೊಂದು ಲೋಕವನ್ನ ಸ್ಥಾಪನೆ ಮಾಡಿದ್ದಾರೆ, ಒಂದು ಸಂಸ್ಥೆ ಇದೆ, ಅದನ್ನ ಜಾನಪದ ಲೋಕ, ಇದು ರಾಮನಗರ ಜಿಲ್ಲೆಯಲ್ಲಿ ಇದೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ನಟ ಸಾರ್ವಭೌಮರಾದಂತ ರಾಜ್ಕುಮಾರ್ ಇದ್ದಾರೆ, ವಿಷ್ಣುವರ್ಧನ್ ಸರ್ ಇದ್ದಾರೆ, ಶಂಕರ್ ನಾಗ್ ಸರ್, ಮಾಯಾರಾವ್, ಸುಬ್ಬಯ್ಯ ನಾಯ್ಡು ಅಂದ್ರೆ ಇವರೇ ಸತಿ ಸುಲೋಚನದ ನಾಯಕ ನಟರಾಗಿದ್ರು. ಎಚ್.ಎಲ್. ನಾಗೇಗೌಡ ಜನಪದ ಲೋಕ, ಇನ್ನ ಗುಬ್ಬಿ ವೀರಣ್ಣ ಗುಬ್ಬಿ ಸಂಸ್ಥೆ ಸ್ಥಾಪನೆ ಮಾಡಿದವರು. ಓಕೆ, ಸೊ ಇನ್ನ ಜನಪದ ಕಲೆಗಳ ಬಗ್ಗೆ ನೋಡೋಣ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೀತದೆ ಕರಗ ಉತ್ಸವ. ಇದೊಂದು ಜನಪದ ಪ್ರಕಾರ ಅಂತ ಹೇಳ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆ ಅಂತ ಹೇಳಿ ಗುರುತಿಸ್ತೀವಿ. ಈ ವಿಭಾಗಕ್ಕೆ ವಿಶೇಷವಾದಂತಹ ಜಾನಪದ ನಾಟಕ ಕಲೆ ಮೂಡಲಪಾಯ ಯಕ್ಷಗಾನ ಅಂತ ಹೇಳ್ತೀವಿ. ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ ಇವೆಲ್ಲವೂ ಕೂಡ ಜಾನಪದ ಕಲೆಗಳು. ಅದಲ್ದಂಗೆ ಚಿತ್ರಕಲೆಗೆ ಆರ್.ಎಸ್. ನಾಯ್ಡು, ರುಮಾಲೆ ಚನ್ನಬಸವಯ್ಯ, ವೆಂಕಟಪ್ಪ ಇವರೆಲ್ಲರೂ ಕೂಡ ಚಿತ್ರಕಲೆಗೂ ಕೂಡ ಅಪಾರವಾದಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ನೀವೇನ್ ನೋಡ್ತಾ ಇದ್ರಲ್ಲ, ವೆಂಕಟಪ್ಪ ಅವರು ಚಿತ್ರಿಸಿದಂತಹ ಗ್ಯಾಲರಿ ಇದು. ಹಾಗೆ ಕರಗ ಉತ್ಸವ ಬೆಂಗಳೂರಲ್ಲಿ ಆಗ್ತಾ ಇರುತ್ತೆ. ಎಸ್, ಇಷ್ಟೆಲ್ಲ ನೋಡಿದ್ಮೇಲೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಬೇಕು. ಶಿಕ್ಷಣ ಮತ್ತೆ ಆರೋಗ್ಯ ಅಂತ ಬಂದಾಗ ಶಿಕ್ಷಣದಲ್ಲಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥದ್ದು ಈ ವಿಭಾಗ. ಭಾರತ ರತ್ನ ಪ್ರಶಸ್ತಿ ಪಡೆದಂತ ಇಬ್ಬರು ಈ ವಿಭಾಗಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರ್ತಾರೆ. ಅವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಬ್ರು ವಿಜ್ಞಾನಿ ಸಿ.ಎನ್. ರಾವ್ ಅಂತ ಹೇಳ್ತೀವಿ. ಸಿ.ಎನ್. ರಾವ್ ಮತ್ತೆ ವಿಶ್ವೇಶ್ವರಯ್ಯ ಇವರು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರು. ಅಷ್ಟೇ ಅಲ್ಲ, ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಂತ ಸರ್ ಸಿ.ವಿ. ರಾಮನ್ ಅವರು ಕೂಡ ಬೆಂಗಳೂರಿನಲ್ಲಿ ಸಂಶೋಧನೆಯನ್ನ ನಡೆಸ್ತಾರೆ. ಅಷ್ಟೇ ಇಲ್ಲ, ತುಮಕೂರಿನ ಸಿದ್ಧಗಂಗಾ ಮಠ ನಿಮಗೆ ಗೊತ್ತಿರ್ಬೋದು, ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕಟ್ಟಿ ಬೆಳೆಸಿದಂತಹ ಒಂದು ಸಂಸ್ಥೆ. ಎಷ್ಟು ಮಕ್ಕಳು ಓದ್ತಾರೆ, ಎಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ. ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರ, ಯಾಕೆಂದ್ರೆ ಸಾಕಷ್ಟು ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಇದೆ, ಹೋಗ್ತಾರೆ, ಕಲಿತಾರೆ. ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತೆ ಖಾಸಗಿ ವಿಶ್ವವಿದ್ಯಾಲಯಗಳನ್ನ ನೋಡ್ಬೋದು. ಅದಲ್ದಂಗೆನೆ ಇಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು, ವೈಜ್ಞಾನಿಕ ಪ್ರಯೋಗಾಲಯಗಳನ್ನ ಕೂಡ ನೋಡ್ತೀವಿ. ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ತುಮಕೂರು ವಿಶ್ವವಿದ್ಯಾಲಯಗಳಿದೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಇಲ್ಲಿ ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಬೆಳೆದಂತ ಸಿದ್ಧಗಂಗಾ ಮಠ ಏನಿದೆ, ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತೆ ಅನ್ನದಾಸೋಹದ ಕೆಲಸವನ್ನ ಕೂಡ ಇವತ್ತಿಗೂ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ರಾಮನಗರ ಜಿಲ್ಲೆಯಲ್ಲಿ ಶ್ರೀ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಮಠ ಬೆಳೆದು ಬರುತ್ತೆ. ಅದು ಆದಿಚುಂಚನಗಿರಿ ಮಠ. ಇವತ್ತಿಗೂ ಕೂಡ ಶೈಕ್ಷಣಿಕ ಒಂದು ಸೇವೆ ಅಪಾರವಾಗಿದೆ. ಅಲ್ಲಿ ಮೂಲ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಕಾಲೇಜುಗಳನ್ನ ಕೂಡ ನಡೆಸ್ತಾ ಇದೆ. ಇನ್ನು ಚಿತ್ರದುರ್ಗ ಅಂತ ಬಂದಾಗ ಮುರುಘಾ ಮಠ, ಸಿರಿಗೆರೆ ತರಳಬಾಳು ಮಠಗಳು ಕೂಡ ಶೈಕ್ಷಣಿಕ ಸೇವೆಯನ್ನ ಮಾಡ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋದಾದ್ರೆ ಮಹತ್ವದ ಸಾಧನೆ ಮಾಡಿದೆ. ಯಾಕೆಂದ್ರೆ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಿದ್ದಾರೆ, ಶಿಶು ಮರಣ ಪ್ರಮಾಣ ಕಡಿಮೆ ಇದೆ, ಪೋಲಿಯೋ, ಸಿಡುಬು ಮುಂತಾದಂತಹ ರೋಗಗಳನ್ನ ಸಂಪೂರ್ಣವಾಗಿ ಕೂಡ ತೊಡೆದು ಹಾಕಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನ ಎದುರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯಗಳನ್ನ ಕೂಡ ಒದಗಿಸ್ತಾ ಇದೆ. ಒಂದು ಜಿಲ್ಲಾಸ್ಪತ್ರೆಗಳು ಕೂಡ ಸುಸಜ್ಜಿತವಾಗಿದೆ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಕೂಡ ನೋಡ್ತೀವಿ. ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಲ್ಲಿದೆ. ಸಂತಾನೋತ್ಪತ್ತಿ ಆರೋಗ್ಯವನ್ನ ಉತ್ತಮಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ 24x7 ಅರ್ಥ ಆಯ್ತಾ ಕೇಂದ್ರಗಳು ಅಂತ ಹೇಳಿ ಘೋಷಣೆ ಮಾಡಿದೆ. ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆಯನ್ನ ಒದಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ಅಂತ ಹೇಳಿ ಕರೀತಾರೆ, ಈ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಸಾಂಸ್ಕೃತಿಕ ಸಂಪತ್ತು ಒಂದು ನೋಡ್ಬಿಡೋಣ. ಅದೊಂದು ನೋಡ್ಕೊಂಡ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಲೆಸನ್ ಮುಗಿಯುತ್ತೆ. ಬೆಂಗಳೂರು ವಿಭಾಗ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ. ಯಾಕೆಂದ್ರೆ ನಾನು ಹೇಳಿದ್ದೀನಿ ಅನೇಕ ಪ್ರವಾಸಿ ಕೇಂದ್ರಗಳು, ಸ್ಥಳಗಳು, ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತೆ. ನೋಡೋಣ. ಕರ್ನಾಟಕ ಏಕೀಕರಣ ರೂವಾರಿಗಳಾದಂತ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರ್ದರಾಗಿದ್ದಾರೆ. ಅಷ್ಟೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣ ಮಾಡ್ತಾರೆ. ಮತ್ತೊಬ್ಬ ಏಕೀಕರಣ ಹೋರಾಟಗಾರರು ಅಂತಂದ್ರೆ ಎಸ್ ನಿಜಲಿಂಗಪ್ಪನವರು. ಅವರು ಕೂಡ ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನ ಕೈಗೊಳ್ತಾರೆ. ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಅಂದ್ರೆ ಸಾಲು ಮರದ ತಿಮ್ಮಕ್ಕ, ಮರೆಯಕ್ ಸಾಧ್ಯನೇ ಇಲ್ಲ. ಇಡೀ ನಮ್ಮ ದೇಶ ಗುರುತಿಸಿದಂತವರು ಸಾಲು ಮರದ ತಿಮ್ಮಕ್ಕ. ನಮ್ಮ ದೇಶದ ಕ್ರಿಕೆಟಿಗ ಅಂತಂದ್ರೆ ಅನಿಲ್ ಕುಂಬಳೆ, ಅದರಲ್ಲೂ ಕೂಡ ನಮ್ಮ ಈ ವಿಭಾಗದ ಒಬ್ಬ ಕ್ರಿಕೆಟ್ ಆಟಗಾರರು ಅಂದ್ರೆ ಅನಿಲ್ ಕುಂಬ್ಳೆ. ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವಂತವರು BKS ಅಯ್ಯಂಗಾರ್ ಅವರು. ಮಲ್ಲಾಡಿಹಳ್ಳಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರು ಅಲ್ವೇನ್ರಿ. ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ಕೂಡ ನೋಡ್ತೇವೆ. ಒಂದು ವಿಧಾನಸೌಧ ಇದೆ, ಲಾಲ್ಬಾಗ್ ಇದೆ, ಶಿವಮೊಗ್ಗ ಅಂತ ಬಂದಾಗ ಸಾಕಷ್ಟು ಸ್ಥಳಗಳನ್ನ ನೋಡ್ತೀವಿ. ಹಾಗಾದ್ರೆ ಈ ವಿಭಾಗದಲ್ಲಿ ಕಂಡು ಬರುವಂತ ಸ್ವತಂತ್ರ ಹೋರಾಟಗಾರರನ್ನ ನೋಡೋಣ. ಕೆಂಗಲ್ ಹನುಮಂತಯ್ಯ ಹಾಗೂ ಎಸ್ ನಿಜಲಿಂಗಪ್ಪನವರು. ಸೊ ಇವರಿಬ್ರು ಕೂಡ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ನಿರ್ವಹಿಸಿದಂತವ್ರು. ಸ್ವತಂತ್ರ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದ್ರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದಂತ KC ರೆಡ್ಡಿ ಅವರು, ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದಂತ ಎಸ್ ನಿಜಲಿಂಗಪ್ಪನವರು, ಎರಡನೇ ಮುಖ್ಯಮಂತ್ರಿಗಳು ಕಡದಾಳ್ ಮಂಜಪ್ಪನವರು, ತೀತಾ ಶರ್ಮಾ, HS ದೊರೆಸ್ವಾಮಿ, ಭಾಗೀರಥಮ್ಮ ಇವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅದಲ್ದಂಗೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪನವರು ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಏಕೀಕರಣದ ರೂವಾರಿಗಳು ಕೂಡ ಹೌದು. ಇನ್ನೊಬ್ರು ನಿಮಗೆ ಗೊತ್ತಿರ್ಬೋದು ಶಾಂತವೇರಿ ಗೋಪಾಲ್ ಗೌಡರು ಅಂತ. ಇವರು ಕನ್ನಡ ನಾಡು ಕಂಡಂತ ಅತ್ಯಂತ ಒಂದು ಮಹಾನ್ ರಾಜಕಾರಣಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ 14 ಮಾರ್ಚ್ 1923ರಲ್ಲಿ ಜನಿಸ್ತಾರೆ. 28ನೇ ವಯಸ್ಸಿನ ಯುವಕ ಗೋಪಾಲ್ ಗೌಡ ಅವರು 1951ರಲ್ಲಿ ಕಾಗೋಡು ಭೂ ಚಳುವಳಿ ಆರಂಭವಾದಂತಹ ಸಂದರ್ಭದಲ್ಲಿ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಈ ಗೇಣಿದಾರರ ಭೂ ಹೋರಾಟವು ಗೋಪಾಲ ಗೌಡರಿಂದಾಗಿ ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಕೂಡ ಗುರುತಿಸಿಕೊಳ್ಳುತ್ತೆ. ಹಾಗಾಗಿ ಇವರು ಬಹಳ ಪ್ರಸಿದ್ಧತೆಯನ್ನ ಪಡ್ಕೊಂಡ್ರು. ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನ ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಗೋಪಾಲ ಗೌಡರು ಪ್ರಮುಖರಾಗಿದ್ರು ಅಂತ ಹೇಳ್ತಾ ಇದೀವಿ. ಶಾಸನ ಸಭೆಯಲ್ಲಿ ಅವರು ಮಾಡಿದಂತ ಭಾಷಣಗಳು, ಅವರ ಬದುಕಿನ ನಡೆಗಳು ಕರ್ನಾಟಕ ಕಂಡಂತ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ರು ಅಂತ ಹೇಳಿ ಶಾಂತವೇರಿ ಗೋಪಾಲ ಗೌಡರನ್ನ ನಾವು ಗುರುತಿಸ್ತಾ ಇದ್ದೀವಿ. ಇದಿಷ್ಟು ಕೂಡ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ನೋಡಿ, ನೀವು ಓದ್ಕೊಳ್ತಾ ಕೂತಿದ್ದೀರಾ ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ನಾನು ಆದಷ್ಟು ಅದನ್ನ ಒಂದಷ್ಟು ಹೇಳೋ ಅಂತ ಪ್ರಯತ್ನವನ್ನ ಮಾಡಿದೀನಿ. ನೋಡಿ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡು ಬರುತ್ತೆ ಆನ್ಸರ್ ಮಾಡಿ. ಬೆಂಗಳೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಬನ್ನೇರುಘಟ್ಟ ರಾಜ್ಯ ಉದ್ಯಾನವನ ಎಲ್ಲಿ ಬರುತ್ತೆ? ಹಿಪ್ಪು ನೇರಳೆ ಎಲೆಯು ಯಾವ ಉದ್ಯಮಕ್ಕೆ ಕಚ್ಚಾ ವಸ್ತು ಆಗಿದೆ? ಸೊ ಇವೆಲ್ಲವನ್ನ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ನೆಕ್ಸ್ಟ್ ನಾವು ಮೈಸೂರು ವಿಭಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತರನೇ ಮುಂದಿನ ವಿಡಿಯೋಗಳು ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಕೂಡ ಒಂದು ಉತ್ತಮ ಕಮೆಂಟ್ ಅನ್ನ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಡೆಫಿನೆಟ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ಅಪ್ಲಿಕೇಬಲ್ ಮಾಡ್ತೇನೆ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.